ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಡೈರಿ. ನಾನು ಮೇಘನಾ. ಇವತ್ತು ನಾನು ಒಂದು ಪುಟ್ಟ ವ್ಲಾಗ್ ಮಾಡ್ತಾಯಿದ್ದೀನಿ. ವ್ಲಾಗಲ್ಲಿ ಆ್ಯಕ್ಚುಲಿ ಪ್ರೀ ರೆಕಾರ್ಡೆಡ್. 1 ವೀಕ್ ಆಯಿತು. ನಮ್ಮ ಮೂವಿ ಸ್ಕೂಲಲ್ಲಿ ಫಂಕ್ಷನ್ ಇತ್ತು, ವಿಮೆನ್ಸ್ ಡೇ ಪ್ರಯುಕ್ತ. ನನ್ನ ಚಿಕ್ಕ ಮಗಳು ಸ್ವಲ್ಪ ತಂಟೆ ಮಾಡ್ತಿದ್ದಾಳೆ. ಆ್ಯಕ್ಚುಲಿ ವಿಮೆನ್ಸ್ ಡೇ ಮುಗ್ದಾದ್ಮೇಲೆ ವಿಮೆನ್ಸ್ ಡೇ ದಿನ ಇಟ್ಟಿದ್ರು, ಪೋಸ್ಟ್ಪೋನ್ ಮಾಡಿದರು, ಆಮೇಲೆ ಸೆಲೆಬ್ರೇಟ್ ಮಾಡೋದು ಅಂಥೇಳಿ. ಸೊ ನಾನು ಫಸ್ಟು ಡ್ಯಾನ್ಸ್ ಕಾಂಪಿಟೇಷನ್ಗೆ ಕೊಟ್ಟಿದ್ದೆ. ಆ್ಯಕ್ಚುಲಿ 4 ಕಾಂಪಿಟೇಷನ್ ಏನೋ ಇತ್ತು. ರಂಗೋಲಿ, ಕುಕಿಂಗ್ ವಿತೌಟ್ ಫೈರ್, ಫ್ಯಾಷನ್ ಆ್ಯಂಡ್ ಇದು ಡ್ಯಾನ್ಸ್. ಸೊ ಓಕೆ 4 ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದ್ರಲ್ಲಿ 1ಕ್ಕೆ ಕೊಡೋಣ ಹೆಸರು ಅಂಥೇಳಿ ಡ್ಯಾನ್ಸಿಗೆ ಕೊಡೋಣ ಅಂತ ಫಸ್ಟ್ ಫಿಕ್ಸ್ ಆಗಿದ್ದು. ಡ್ಯಾನ್ಸಿಗೆ ಕೊಟ್ಟಿದ್ದೆ ಆ್ಯಕ್ಚುಲಿ ನೇಮ್ನ. ಒಂದು ಸ್ವಲ್ಪ ದಿನ ಆದಮೇಲೆ ಮ್ಯಾಮ್ ಹೇಳಿದ್ರು, ಇಲ್ಲ ಮ್ಯಾಮ್ ಈ ಥರ ಕ್ಯಾನ್ಸಲ್ ಆಗಿದೆ, ಅದು ಎಲ್ಲ ಕಾಂಪಿಟೇಷನಲ್ಲೂ ಇದ್ದಾರೆ, ಅದರಲ್ಲಿ ಕಾಂಪಿಟೇಷನಲ್ಲಿ ಜನನೇ ಇಲ್ಲ, ಸೊ ನೀವು ಬೇರೆ ಏನಾದರೂ ಮಾಡ್ಬೋದಾ ಅಂತ ಕೇಳಿದ್ರು. ಓಕೆ ಆಯಿತು ಅಂಥೇಳಿ ಫ್ಯಾಷನಿಗೆ ಕೊಟ್ಬಿಟ್ಟು ಬಂದೆ. ಫ್ಯಾಷನಿಗೆ ನೇಮ್ ಕೊಟ್ಟು ಬರೋದೇನೋ ಕೊಟ್ಟು ಬಂದುಬಿಟ್ಟೆ. ಇಲ್ಲಿಗೆ ಬಂದಮೇಲೆ ಅನ್ನಿಸ್ತು, ಏನು ಹಾಕೊಂಡು ಹೋಗಲಿ, ಏನು ರೆಡಿ ಆಗಲಿ, ಯಾವ ಥರ ರೆಡಿ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಎಲ್ಲ ಮಾಡಿದೆ. ಎಲ್ಲ ಆದಮೇಲೆ ಒಂದು ಡ್ರೆಸ್ ನನಗೆ ಓಕೆ ಅನ್ನಿಸ್ತು. ಅದು ಲಾವಣಿ ಡ್ಯಾನ್ಸಸ್ ಥರ ಡ್ರೆಸ್ಅಪ್ ಆಗೋದು. ನನಗೆ ಡ್ಯಾನ್ಸ್ ಫಾರ್ಮ್ಸ್ ಇಷ್ಟ ಇರೋದ್ರಿಂದ ಅದು ಇಷ್ಟ ಆಗುತ್ತೆ ಬೇರೆಯವ್ರಿಗೂ ಅಂಥೇಳಿ ಕಚ್ಚೆ ಎಲ್ಲ ಉಟ್ಕೋಬೇಕು ಸ್ಯಾರೀಲಿ. ಓಕೆ ಉಟ್ಕೊಳ್ಳೋಣ ಅಂಥೇಳಿ ಫುಲ್ ಎಲ್ಲ ರೆಡಿ ಮಾಡಿದೆ. ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ನಾನು ವೀಡಿಯೋ ಹಾಕ್ತೀನಿ. ನನಗೆ ಅವಾಗ ಬೇಡ, ಇದು ಅನ್ಕಂಫರ್ಟಬಲ್ ಫೀಲ್ ಇದೆ, ಬೇಡ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಏನೋ ನಮ್ಮಮ್ಮ ಅವತ್ತು ಕಾಲ್ ಮಾಡಿಬಿಟ್ಟು, ಇಲ್ಲ ನಾಳೆ ಹೋಗು ಪಾರ್ಟಿಸಿಪೇಟ್ ಮಾಡು ಅಂತ ಹೇಳಿದ್ರು. ಪಾರ್ಟಿಸಿಪೇಟ್ ಮಾಡು ಅಂತ ಹೇಳಿದ್ಮೇಲೆ ಓಕೆ ಮಾಡು ಅಂತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ ರೆಡಿಯಾಗಿ ಮಾರ್ನಿಂಗೇ ಹೋಗಿದ್ದೆ. ರೆಡಿಯಾಗಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಅಲ್ಲಿ ಪಾರ್ಟಿಸಿಪೇಷನ್ ಏನಿದೆ ಅದು ವೀಡಿಯೋ ಮಾಡ್ಕೊಂಡಿರೋದು, ಅದನ್ನು ಹಾಕ್ತೀನಿ. ಅದರಲ್ಲಿ ಅಂದರೆ ಕಟ್ ಆ್ಯಂಡ್ ಶಾರ್ಟ್ಸ್ ಇರುತ್ತೆ, ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಈ ಬ್ಲಾಗ್. ನನ್ನ ಪ್ರಕಾರ ಎಲ್ಲ ಸ್ಕೂಲಲ್ಲೂ ವಿಮೆನ್ಸ್ ಡೇ, ಎಲ್ಲ ಸ್ಕೂಲಲ್ಲೂ ಅಂತಲ್ಲ, ಎಲ್ಲ ಕಡೆನೂ ವಿಮೆನ್ಸ್ ಡೇ ಸೆಲೆಬ್ರೇಷನಲ್ಲಿ ಇದ್ದಾಗ ಇವ್ರೂ ಕೂಡ ವಿಮೆನ್ಸ್ ಡೇಗೆ ಅಪ್ರೋಚ್ ಮಾಡಿದ್ರು. ಅದು ನಂಗೆ ತುಂಬ ಖುಷಿಯಾಯಿತು. ನಮ್ಮ ಮೂವಿ ಸ್ಕೂಲಲ್ಲಿ ಏನಂದರೆ ಫಾದರ್ಸ್ ಡೇ, ಗ್ರ್ಯಾಂಡ್ ಪೇರೆಂಟ್ಸ್ ಡೇ, ಮದರ್ಸ್ ಡೇ, ವಿಮೆನ್ಸ್ ಡೇ ಆ ಥರ ಎಲ್ಲ ಸೆಲೆಬ್ರೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಪೇರೆಂಟ್ಸ್ನ ಕರೆದು ಎಲ್ಲ ಇದು ಮಾಡ್ತಾರೆ. ನಂಗೆ ಅದು ತುಂಬ ಖುಷಿ ಇದೆ. ಇವ್ರ ಸ್ಕೂಲಲ್ಲಿರೋ ಎಕ್ಸ್ಟ್ರಾ ಕರಿಕ್ಯುಲಮ್ಸ್ ನಂಗೆ ತುಂಬ ಇಷ್ಟ ಇದೆ. ಪೇರೆಂಟ್ಸ್ನು ಎಂಗೇಜ್ ಮಾಡ್ತಾರೆ, ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಹೇಗೆ ರೆಡಿಯಾಗಿದ್ದೆ ಅಂತ ವೀಡಿಯೋ ಹಾಕ್ತೀನಿ ನೋಡಿ. ಅದಕ್ಕೆ ಸ್ಟೇಜ್ ಮೇಲೆ ಹೋದಾಗ ನಂಗೆ ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಕ್ಚುಲಿ ಎಲ್ಲರೂ ಪ್ರೈಸ್ ಮಾಡಿದ್ರು, ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಬೇರೆ ಥರ ಹೋದೆ. ಆಮೇಲೆ ಅಲ್ಲಿ 1-2 ಮಾತು ಹೇಳಬೇಕು ಅಂತ ಹೇಳಿದಾಗ ನಾನು ಒಂದಷ್ಟು ಸರ್ಚ್ ಮಾಡಿದೆ. ಓಕೆ ಲಾವಣಿ, ನನಗೆ ಡ್ಯಾನ್ಸ್ ಒಂಚೂರಾದರೂ ಬರುತ್ತೆ, ಒಂಚೂರು ಲಾವಣಿ ಟ್ರೈ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಲಾವಣಿ ಅಂತ ಹೇಳೋಣ ಅಂತ ನಾನಲ್ಲಿ ಲಾವಣಿ ಅಂತ ಹೇಳಿದ ತಕ್ಷಣ ಅವರು ಡ್ಯಾನ್ಸ್ ಮಾಡಿಬಿಡಿ, ಬರುತ್ತಾ ನಿಮಗೆ, 1-2 ಸ್ಟೆಪ್ ಹಾಕಿ ಅಂತ ಕೇಳಿದರು. ಈಗ ನನಗೆ ಆ ಕ್ಷಣಕ್ಕೆ ಓಕೆ ಅಂತ ಹೇಳಿಬಿಟ್ಟೆ. ನನಗೆ ಅವಾಗ ಸ್ಟೆಪ್ಸ್ ಏನೇನು ಹಾಕಲಿ, ಯಾವ ಸಾಂಗ್ ಬರುತ್ತೆ, ಏನು ಹಾಕಬೇಕು ಅಂತ ಗೊತ್ತಿಲ್ಲ. ಆಗಿನ ಇದಕ್ಕೆ ಏನು ಹಾಕಿದ್ದೀನಿ ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. Lavani is a dance form. Traditional song and dance will be performed in Maharashtra, which is famous in Maharashtra actually. So I like the dance forms of Indian culture. I'm a Maharashtrian. No ma'am, I'm not a Maharashtrian, but I like dance forms of India. So I like most Kathak and Lavani. So I dressed up like this. Yes ma'am. Yes, if they play Lavani dance song. Yeah, thank you.
ಅಷ್ಟೇ. ತುಂಬ ಖುಷಿ ಇದೆ ಅವ್ರ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿದ್ದು. ಆ್ಯಂಡ್ ಗೆಸ್ ವಾಟ್, ನನಗೆ ಫಸ್ಟ್ ಪ್ರೈಸ್ ಕೂಡ ಬಂತು. ನಂಗೆ ಖುಷಿ ಆಯಿತು. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಇದು ನಮ್ಮ ಗ್ರೂಪು, ಮಧ್ಯದಲ್ಲಿರೋದು ಟೀಚರ್ಸು, ನಾವು 3 ಜನ ಫ್ರೆಂಡ್ಸ್. ಪಾಪಗೆ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಆದಂಥ ಫ್ರೆಂಡ್ಸ್. ಆ್ಯಂಡ್ ನವ್ಯವ್ರು ಕೂಡ ಬಂದಿದ್ದರು, ಅವ್ರ ಜೊತೆನೂ ಒಂದಷ್ಟು ಫೋಟೋ ಶೂಟ್ ಮಾಡಿಸ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನನ್ನ ವ್ಲಾಗ್ಸ್ನ ನೋಡ್ತಾ ಇರೋರಿಗೆಲ್ಲರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಡಬಲ್ ಥ್ಯಾಂಕ್ಸ್.